ಎಲ್ರಿಗೂ ನಮಸ್ಕಾರ. ಈ ಆ್ಯಪ್ ಬಂದಿರೋದೇ ನಿನ್ನೆ ರಾತ್ರಿ ಕರೆಕ್ಟ್ ಆಗೈತಿ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿರೋದು. ಸೊ ಬೆಳಗ್ಗೆ ಎಲ್ಲ ವಿಡಿಯೋ ಮಾಡ್ಕೊಳತ್ತೀನಿ, ಎಲ್ಲ ಎಡಿಟ್ ಮಾಡ್ಕೊಳತ್ತೀನಿ, ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಂಗೆ ನೆಟ್ಟೂ ಸ್ವಲ್ಪ ಸ್ಪೀಡ್ ಏನಿಲ್ಲ ಅಂತದ್ದು ನಮ್ಮನೆ ಕಡೆ, ಹಾಗಾಗಿ ನಮ್ಗೆ ನೆಟ್ ಜೋರು ಬರಬಲ್ತೆ. ಇವತ್ತು ವಿಡಿಯೋ ಇವತ್ತು ಸಂಜೆ ಮಟನೂ ಆಗ್ಬೋದು, ಒಂದು ಸ್ವಲ್ಪ ಸ್ಲೋ ಆಗಿ ಹಾಕ್ತೀನಿ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ನೋಡಿರಿ. ಇನ್ನೊಂದು ಏನಂದರೆ ಕೆಲವು ಪಾತ್ರಗಳು ಯಾವುದು ಬಂದಿಲ್ಲ ರೀ. ಶಾಂತಕ್ಕ ಗೌಡ್ರು ಗಿರ್ಜಿ ಇವರಷ್ಟೇ ಸ್ವಲ್ಪ ಜನ ಬಂದಾರ. ಇನ್ನು ಯಾವ ಪಾತ್ರಗಳು ನಾವು ರೆಡಿ ಮಾಡ್ಕೊಂಡಿರೋದು ಒಬ್ಬರು ಬಂದಿಲ್ಲ. ಕಿವುಡು ಮಲ್ಲಜ್ಜಿ ಕೆಲವೊಬ್ಬರು ಯಾರೂ ಇಲ್ಲ. ಸ್ವಲ್ಪ ಪಾತ್ರಗಳು ನಿಧಾನವಾಗಿ ಬಿಡ್ತಾರಂತೆ. ಅವ್ರು ಬಂದಮೇಲೆ ಅವ್ರ ಕ್ಯಾರೆಕ್ಟರ್ನು ನಾವು ಇನ್ವಾಲ್ವ್ ಮಾಡ್ಕೋತೀವಿ. ಅಲ್ಲಿವರೆಗೂ ಇರೋಷ್ಟು ಪಾತ್ರಗಳಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋ ನೋಡ್ರಿ, ವಿಡಿಯೋ ಮಾಡ್ತೀವಿ. ಎಲ್ಲರಿಗೂ ಧನ್ಯವಾದ. ಹಾಯ್, ಹೇಗಿದ್ದೀರಿ? ಹಾಂ, ನಾವು ಚೆನ್ನಾಗಿದ್ದೀವಿ. ಅಂದಂಗೆ ನಿಮ್ಮ ಹೆಸರು ಶಶಾಂಕ್ ಅಂತ ಇವರು ಗಿರ್ಜಕರ್ ಹೇಳಿದ್ರು. ಹಾಂ, ನಿಮ್ಮ ಬಗ್ಗೆನೂ ಭಾಳ ಹೇಳ್ಯಾರ್ರಿ ಇವ್ರು. ಮನೆಗೆ ಒಬ್ಬ ಮಗ ಇದ್ದಂಗೆ, ಭಾಳ ಒಳ್ಳೆ ಹುಡುಗ ಹಂಗಂದ್ರೆ ಭಾಳ ಹೇಳ್ಯಾರ್ರಿ. ಅಂದಂಗೆ ನೀವು ಒಬ್ಬರೇ ಬರ್ರಿ ಅಂತ ಹೇಳಿದ್ದಕ್ಕೆ ಏನಾರ ಬೇಜಾರಾತ? ಇಲ್ಲ ಬೇಜಾರೇನಿಲ್ಲ. ನೀವು ನಮ್ಮ ತಾಯಿಯವ್ರು ಬರ್ಬೇಕಂತ ಇದ್ರು, ನೀವು ಬೇಡ ನೀವು ಒಬ್ಬರೇ ಬರ್ರಿ ಅಂದ್ರಲ್ಲ. ನಾನು ಮತ್ತು ನಮ್ಮ ತಾಯಿಯವ್ರು ಇದ್ರಿಗೆ ಏನು ಹೇಳಲಿಲ್ಲ. ಇಲ್ಲ ನಾನು ಒಬ್ಬನೇ ಹೋಗ್ಬರ್ತೀನಿ, ನೀನು ಇನ್ನೊಂದ್ಸಲ ಕರ್ಕೊಂಡೋಗ್ತೀನಿ ಅಂತ ನಾನೇ ಹೇಳ್ದಂಗೆ ಹೇಳಿ ಬಿಟ್ಟು ಬಂದಿದ್ದು. ಮತ್ತು ಈಗ ನೀವು ಬೇಡ ಅಂದ್ರಿ ಅಂತಂದು ಗೊತ್ತಾದ್ರೆ ಅವ್ರಿಗೊಂಥರ ಬೇಜಾರಾಕೈತಲ್ಲ. ಅದಕ್ಕೆ ತುಂಬ ಒಳ್ಳೆ ಕೆಲಸ ಮಾಡಿದ್ರಿ, ತುಂಬ ತಿಳುವಳಿಕೆಯಿಂದ ಯೋಚನೆ ಮಾಡಿರಿ. ನಾನು ಹೆಂಗೆ ಹೇಳೋದು ಅಂದ್ಕೊಂಡಿದ್ದೆ, ಆದರೆ ಅನಿವಾರ್ಯ ಹೇಳಬೇಕಾದ, ಅದಕ್ಕೆ ಹೇಳಿದೆ. ಇರಲಿ ಏನು ತೊಂದರೆ ಇಲ್ಲ. ಅಂದಂಗೆ ನಾನು ಪಾರ್ವತಿ ಹತ್ರ ಹೇಳಿದ್ದೆ. ನಾನು ಬಂದೆಲ್ಲ ಮಾತಾಡಿನಪ್ಪ. ಈಗೇನು ನೋಡು, ಮನಿ ಮಗ ಇದ್ದಂಗೆ ಅದಾನ ಮರವಿಂದ, ಭಾಳ ಚಲೋ ಹುಡುಗ. ಅವೇನು ಇದಕ್ಕೆಲ್ಲ ಬೇಡ ಅನ್ನೋದಲ್ಲ. ಹುಡುಗ ಒಳ್ಳೆಯವನದಾನ, ಸ್ವಲ್ಪ ಸುಮ್ಮನಿರು, ಮಾತಾಡ್ತಾ ಇಲ್ಲ. ಇಲ್ಲ ನಾನೇನು ಬೇಡ ಅನ್ನಂಗಿಲ್ಲ, ಆದ್ರೆ ಸದ್ಯಕ್ಕೆ ಬೇಡ ಅಂತ ನನಗೆ ಅನ್ನಿಸ್ತೈತಿ. ಅಲ್ಲ, ನಾನು ಓದಿಸ್ತೀನಿ ಅಂತ ಹೇಳಿದೆ. ಇಲ್ಲ ನೀವು ಓದಿಸ್ತೀರಿ ಶಶಾಂಕ್ ಅವರೇ, ನಾನು ತಿಳುವಳಿಕಸ್ತಾನೆ, ನಾನು ಓದ್ದವನೇ. ಬಟ್ ಫ್ಯಾಮಿಲಿ ಸಂಸಾರ ಜಂಜಾಟ ಅಂದಮೇಲೆ ಹೆಂಗೆ ಓದೋಕ್ಕಾಗುತ್ತೆ? ಮನೆ ಒಳಗೆ, ತವ್ರ ಮನೆ ಒಳಗಿದ್ದಾಗ ಹೆಣ್ಮಕ್ಳು ಹೆಂಗೆ ಓದ್ತಾರೆ, ಎರಡಕ್ಕೂ ಡಿಫ್ರೆನ್ಸ್ ಭಾಳ ಐತಿ. ಹೌದಾ? ಆಮೇಲೆ ಮದ್ವೆ ಫಿಕ್ಸ್ ಆದ್ಮೇಲೆ ಹೆಂಗೆ ಓದ್ತಾರೆ, ಮದ್ವೆ ಫಿಕ್ಸ್ ಆಗೋಕ್ಕಿಂತ ಮುಂಚೆ ಹೆಂಗೆ ಓದ್ತಾರೆ, ಈ ಲವ್ ಮಾಡೋಕ್ಕಿಂತ ಮುಂಚೆ ಆಗಿರ್ಬೋದು, ಅವರೊಬ್ಬರೇ ಈ ತಮ್ಮ ಸ್ವಂತ ಕಾಲ ಮೇಲೆ ಕುತ್ಕೊಂಡು ಅವರು ತಾನಾಗೆ ಓದು ಹೊತ್ನಾಗ ಆಗಿರ್ಬೋದು, ಅವ್ರು ಯಾವ ರೀತಿ ವಿಚಾರ ಮಾಡ್ತಾರೆ, ಎಲ್ಲ ಭಾಳ ಡಿಫ್ರೆನ್ಸ್ ಅದಾವು. ನೋಡಿ ಶಶಾಂಕ್ ಅವರೇ, ನೀವು ನಮ್ಮ ಹುಡುಗಿನ ಇಷ್ಟಪಟ್ಟಿರಿ, ಮದ್ವೆ ಮಾಡ್ಕೋಬೇಕಂತ ಕೇಳ್ತಾ ಇದ್ದೀರಿ, ಸಂತೋಷ. ಒಳ್ಳೆ ಹುಡುಗನೂ ಅದಿರಿ, ಒಳ್ಳೆ ಜಾಬ್ನಾಗ ಅದಿರಿ, ಗೌರ್ಮೆಂಟ್ ಜಾಬ್ ಹುಡುಕ್ದವ್ರಿಗೂ ಸಿಕ್ಕಿರಂಗಿಲ್ಲ, ಎಲ್ಲ ಚೆನ್ನಾಗೈತಿ. ಬಟ್ ನಮ್ಮ ಹುಡುಗಿಗೆ ಈ ತಕ್ಷಣಕ್ಕೆ ಮದ್ವೆ ಬೇಡ ಅಂತ ನಮ್ಗೆ. ಶಾಂತಕ್ಕ, ನೀನು ಹಳೆಯ ಏನ ಹಿಂಗನ್ನಕತ್ತಾನ, ಎಣ್ಣೆ ಬಂದು ಹಾಕೊಂಡು ಮುಚ್ಕೊಂಡ್ರಂತೇಳಿ ಬಂಗಾರದಂತ ಹುಡುಗ. ನನ್ನ ಹಳೆಯ ಏನ ಮಾತಾಡಿದ್ರು ಕರೆಕ್ಟಾಗಿ ಮಾತಾಡ್ತಾನೆ, ಸುಮ್ಮನಿರು. ಆಕಿ ಸದ್ಯಕ್ಕೆ ಓದ್ತೀನಿ ಅಂತ ಅದಾಳ. ಆಕಿಗೆ ಒಂದು ಓದಿ ಜಾಬ್ ಮಾಡ್ಬೇಕನ್ನೋ ಆಸೆ ಐತಿ. ಓದ್ಲಿ, ಎಷ್ಟು ಓದ್ತಾಳ ಓದ್ಲಿ. ಯಾಕಂದ್ರೆ 3 ವರ್ಷ ಅಂತ ಬೌಂಡ್ರಿ ಹಾಕೊಂಡು ಬದುಕಾಗಲ್ಲ. ಅವಳಿಗೆ ಮುಂದೆ ಹೈಯರ್ ಸ್ಟಡಿ ಮಾಡ್ಬೇಕನ್ನೋ ಆಸೆ ಇದ್ರೆ ಬಂದ್ರೆ, ಒಳ್ಳೆ ಮೆರಿಟ್ನಾಗ ಏನಾರ ಅವಳು ರ್ಯಾಂಕ್ ತೊಗೊಂಡ್ರೆ, ಸೀಟ್ ತೊಗೊಂಡ್ರೆ, ಅಕಸ್ಮಾತ್ ಏನಾರ ಒಂದು ಮಾರ್ಕ್ಸ್ ಚಲೋ ತೆಗೆದ್ರೆ ಏನಾರ ಒಂದು ಹೆಲ್ಪ್ ಆಕೈತಲ್ಲ ಆಕಿಗೆ. ಅವಾಗ 3 ವರ್ಷ ಅಂದಿದ್ದು, ನೀವು 3 ವರ್ಷದೊಳಗೆ ಮದುವೆ ಆಗ್ಬೇಕು ಅಂತ ನಾವು ಅನ್ನಕ್ಕಾಗಲ್ಲ. ಅದಕ್ಕೋಸ್ಕರ ಶಶಾಂಕ್ ಅವರೇ, ನೀವು ಅವಳಿಗೋಸ್ಕರ ಕಾಯ್ತೀನಿ ಅಂತ ಹೇಳ್ತಾ ಇದ್ದೀರಿ. ಅದು ನಾ ಕಾಯ್ಬೇಡ್ರಿ ಅಂತ ನಾನು ನಿಮ್ಗೆ ಹೇಳಲ್ಲ, ಅದು ನಿಮಗೆ ಬಿಟ್ಟಿದ್ದೆ. ನಿಮಗೆ ನಮ್ಮ ಒಂದು ಲಕ್ಷ್ಮಿ ಭಾಳ ಇಷ್ಟ ಆಗ್ಯಾಳಲ್ಲ, ಕಾಯ್ರಿ. ಅವಳಿಗೆ ನಿಮ್ಮನ್ನು ಕಂಡ್ರೆ ಇಷ್ಟ ಅಂದರೆ ಇಬ್ರು ಮದ್ವೆ ಮಾಡ್ಕೋರಿ, ನಾ ಬೇಡ ಅಂತ ಹೇಳಂಗಿಲ್ಲ. ಆದರೆ ಫಿಕ್ಸ್ ಮಾತ್ರ ಯಾವುದೂ ಆಗಂಗಿಲ್ಲ. ಇಷ್ಟಪಟ್ಟಿರಾ ದೂರನೇ ಇರ್ರಿ, ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೋರಿ, ಏಕಿ ಪಾಡಿಗೆ ಹಾಕಿರ್ತಾಳ. ಮುಂದೊಂದಿನ ಮದ್ವೆ ವಿಚಾರ ತೆಗೆದಾಗ ನಿಮಗಿನ್ನೂ ಮದ್ವೆ ಆಗಿಲ್ಲ ಅಂದರೆ ಖಂಡಿತ ನಿಮ್ಮನ್ನೇ ಕೇಳ್ತೀವಿ, ಆಯ್ತಾ? ಅಲ್ಲ, ನಾನು ಓದಿಸ್ತೀನಿ ಅನ್ನಲ್ಲ. ಇಲ್ಲ ಬೇಜಾರು ಮಾಡ್ಕೋಬೇಡ್ರಿ ಮಾವರ. ಈಗ ನಾ ಒಂದೇನೋ ಹೇಳ್ತಾ ಇದ್ದೀನಿ, ಇದು ನಿಮ್ಗೆ ಸರಿ ಅನ್ಸಿದ್ರೆ ಸರಿ, ಇಲ್ಲ ಮಾಡೋಣಪ್ಪ ಅಂತಂದ್ರೆ ನೀವು ನೇರವಾಗಿ ನನಗೆ ಹೇಳ್ಬೋದು, ಅದಕ್ಕೇನಿಲ್ಲ. ನನಗೆ ಅನ್ಸಿದ್ದು ನಾ ಮಾತಾಡಿರ್ತೀನಿ. ಯಾಕಂದ್ರೆ ನನಗೆ ತಿಳುವಳಿಕೆ ಇನ್ನೂ ನಿಮ್ಮಷ್ಟಿಲ್ಲ, ನಾನೇನೋ ಸಣ್ಣವಾಕೇನೆ. ಎಷ್ಟಾದರೂ ನನಗೆ ಅನ್ಸಿದ್ದೇನೋ ಒಂದು ಹೇಳ್ತಾ ಇದ್ದೀನಿ. ನೀವು ತಪ್ಪಿ ಸರಿ ವಿಚಾರ ಮಾಡೋಷ್ಟು ದೊಡ್ಡವರದಿರಿ. ನಿಮ್ಮ ಮಗಳ ಜೀವನ ನಿಮಗೆ ಗೊತ್ತು, ಏನು ಮಾಡಿದ್ರೆ ಒಳ್ಳೇದಕ್ಕಿಗೆ, ಏನು ಮಾಡಿದ್ರೆ ಆಕಿ ಚಲೋ ಇರ್ತಾಳ ಅಂತೇಳಿ ಮುಂದಿನ ನಿಮಗೆ ಬಿಟ್ಟಿದ್ದು. ಅತ್ತಿಯರ ನಿಮಗೂ ಸೇರೆ ಹೇಳಾಕತ್ತೀನಿ. ಈಗ ನೀವು ಓದಿಸ್ತೇನೆ ಅಂತ ಇದ್ದೀರಿ, ಓಕೆ, ಕೆಟ್ಟದ್ದ ವಿಚಾರ ಮಾಡೋಣ. ಈಗ ಓದಿಸ್ತೀನಿ ಅಂದ ಮೇಲೆ ಮದ್ವೆ ಮಾಡ್ಕೋತೀರಿ, ಮುಂದೊಂದಿನ ನಿಮಗಂತ ನಾ ಹೇಳಂಗಿಲ್ಲ, ನಿಮ್ಮ ತಾಯಿಯವ್ರಿಗೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಆರಾಮಿಲ್ದಂಗೆ ಆಗ್ಬೋದು, ನಿಮ್ಮ ತಂದೆಯವ್ರಿಗೆ ಏನಾರ ಒಂದು ಸ್ವಲ್ಪ ಹುಷಾರಿಲ್ದಂಗೆ ಆಗ್ಬೋದು, ಇಲ್ಲ ಮನೆಯೊಳಗೆ ಏನಾರ ಜವಾಬ್ದಾರಿ ಬರ್ಬೋದು, ತಂಗಿ ಬೇರೆ ಅದಾಳ ಅಂತೀರಿ, ಆಕಿ ಮದ್ವೆ ಕೆಲಸ ಬರ್ಬೋದು. ಆಮೇಲೆ ಮನೆಯೊಳಗೆ ಗಂಡನ ಮನೆ ಅಂದರೆ ಮುಗಿದು ಹೋತು, ಅಲ್ಲಿ ಏನೇ ಆದರೂ ಒಂದು ಸೂಜಿ ಮುರುಕಿ ಕೆಳಗೆ ಬಿದ್ದರೂ ಅವಾಗ ಸುಸಿ ಎಣಿಕೆ ನೋಡ್ಬೇಕಾಕತಿ, ಅರ್ಥ ಆತಲ್ಲ? ಹಂಗೆ ಸೊಸಿ ಆದ್ಮೇಲೆ ಒಂದು ಜವಾಬ್ದಾರಿ ಅಂತ ಇದೇ ಇರ್ತದೆ ಆಕಿಗೆ. ಕಿವಿಗೆ ಬಿದ್ದರೂ ಬೀಳಲಾರ್ದಂಗೆ, ಏನಿದ್ದು ನೋಡಿದ್ರು ನೋಡ್ಲಾರ್ದಂಗೆ, ಕೇಳಿದ್ರೆ ಕೇಳಲಾರ್ದಂಗೆ ಇರೋಕ್ಕಾಗಲ್ಲ. ಅವಾಗ ಪ್ರತಿಯೊಂದಕ್ಕೂ ಆಕಿ ಗಂಡನ ಮನಿ ಅಂತೇಳಿ ತಲೆ ಕೆಡಿಸ್ಕೊಂತ ಕುಂತ್ರೆ, ಆ ಗಂಡನ ಮನೆ ಕಡೆ ಲಕ್ಷ್ಯ ಕೊಟ್ಕೊಂಡು ಕುಂತ್ರೆ ಅವಳು ಓದಕ್ಕೆ ಸಾಧ್ಯನೇ ಇಲ್ಲ. ಅದ್ರಾಗ ಈಗ ಮದುವೆ ಮಾಡ್ಕೊಂಡ್ಮೇಲೆ ಈಗ ಕೇಳ್ತಾರೆ ಎಲ್ಲರೂ, 3 ವರ್ಷ ಆಯ್ತು ಮದುವೆಗೆ, ಇನ್ನೂ ಯಾಕೆ ಮಕ್ಕಳಿಲ್ಲ, ಏನಿಲ್ಲ, ಇನ್ನೂ ಏನು ಸಿಹಿ ಸುದ್ದಿ ಇಲ್ಲನ ಅಂತ ಕೇಳ್ತಾರೆ, ಹೌದಲ್ಲ? ಅವಾಗ ಅದಕ್ಕೆ
ಸರಿ ಇಲ್ಲ ಇದೆಲ್ಲ, ಯಾಕೋ ಬೇಡ ಅನ್ನಿಸ್ತೈತಿ. ಮದ್ವೆ ಆದ್ಮೇಲೆ ಓದ್ಸೋದ್ಕಿಂತ ಅವಳು ಪಾಡಿಗೆ ಅವಳು ಓದ್ಲಿ, ಅವಳು ಬಿಟ್ಬಿಡ್ರಿ. 3 ವರ್ಷ ಆದ್ಮೇಲೂ ಅವಳು ಮನಸ್ಸಿನಾಗ ನೀವೇ ಇದ್ರೆ, ನಿಮ್ಮ ಮನಸ್ಸಿನಾಗೂ ಆಕಿನ ಇದ್ರೆ ಮದ್ವೆ ಮಾಡ್ಕೊರಿ. ಮಾಡ್ಕೋಬೇಕನ್ನೋ ಇಚ್ಛೆ ಇದ್ರೆ. ಹೌದಲ್ಲ? ನನಗೆ ನನ್ನ ಪ್ರೀತಿ ಮ್ಯಾಗ ನಂಬಿಕೆ ಐತಿ. ನಾನು ಇಷ್ಟಪಟ್ಟೇನಿ ಅಂದಮೇಲೆ ಮಾಡ್ಕೋತೀನಿ ಮದ್ವಿನ. ನಮ್ಮ ತಾಯಿಯವ್ರು ಅಷ್ಟೇ, ನಿಂಗೆ ಹೆಂಗೆ ಅನಿಸ್ತದೆ ಹಂಗೆ ಮಾಡಪ್ಪ, ನಿಂಗೆ ಮದ್ವೆ ಮಾಡ್ಕೋತೀನಿ 3 ವರ್ಷ ಬಿಟ್ಟು ಅಂದ್ರೆ ಅವಾಗೇ ಆಗಂತ ಹೇಳ್ಯಾರ. ಇನ್ನು ಬೇರೆ ಯಾವುದು ನನಗೆ ವಿರೋಧ ಇಲ್ಲ ಮನ್ಯಾಗ. ಸರಿ ಆಯ್ತು, ನೀವು ಬೇಡ ಅಂದಮೇಲೆ ಮುಗೀತು. ನೀವು ಹೆಂಗೆ ಹೇಳ್ತಿರೋ ಹಂಗೆ. ಲಕ್ಷ್ಮಿ ಅವ್ರು ಓದ್ತಾರಂದ್ರೆ ಓದ್ಲಿ, ನಾನು ಅವ್ರಿಗೇನು ಡಿಸ್ಟರ್ಬ್ ಮಾಡಲ್ಲ. ನನಗೂ ಖುಷಿ ಅಲ್ಲ, ನನ್ನ ಹೆಂಡತಿ ಓದಿ ಏನೋ ಒಂದು ನೌಕರಿ ತೊಗೊಂಡ್ಲು, ನಾನು ಇಷ್ಟಪಟ್ಟು ಹುಡುಗಿ ಒಂದು ಕೆಲಸ ತಗೋದಾಳ ಅಂದಮೇಲೆ ನನಗೂ ಖುಷಿನೇ ಅದು. ಆಯ್ತು, ಪರವಾಗಿಲ್ಲ. ಈ ವಿಚಾರಕ್ಕೆ ನೀವು ನಮ್ಮ ತಾಯಿಯವ್ರಿಗೆ ಬರಬೇಡ ಅಂದ್ರೆ. ಆಮೇಲೆ ಇನ್ನೊಂದು ಏನಕ್ಕೈತಿ ಅಂದ್ರೆ, ಹಳ್ಳ್ಯಾಗ ಇಲಿ ಹೋತಂದ್ರೆ ಹುಲಿ ಹೋತಂತಾರ. ಈಗ ನಿಮ್ಮ ತಾಯಿಯವ್ರು ಕರ್ಕೊಂಡು ನೀವು ನಿಮ್ಮ ತಾಯಿಯವ್ರು ಬಂದ ತಕ್ಷಣ ಊರಾಗ ಎಲ್ಲರ ದೃಷ್ಟಿ ಒಳಗೇನೋ ಹೆಣ್ಣು ನೋಡಕ್ಕೆ ಬಂದಾರ ಅಷ್ಟೇ. ಆಮೇಲೆ ಆ ಹುಡುಗಿ ಓಡಾಡೋದು ಕಷ್ಟ ಆಗ್ಬಿಡ್ತೈತಿ. ಏನಾಯ್ತು, ಹೆಣ್ಣು ನೋಡೋಗಿದ್ರಲ್ಲ, ಯಾಕೆ ಬೇಡ ಅಂದ್ರು, ಏನಾಯ್ತು, ರಾಡಿ ಹಂಗೆ ಒಂದಕ್ಕೊಂದು ಚಾಲೂನೇ ಆಗ್ತಿರ್ತಾವೆ. ಅದಕ್ಕೋಸ್ಕರ ಬೇಡ ಅಂತೇಳಿ ನಾನು ನೀವು ಒಬ್ಬರೇ ಬರ್ರಿ ಅಂತ ಹೇಳಿದ್ದೆ. ಈಗ ನೀವು ಒಬ್ಬರೇ ಬಂದೋಗಿದ್ದು ಕೆಲವ್ರು ಕಣ್ಣು ಕುಕ್ಕಿರ್ತೈತಿ ಇಲ್ಲಿ ಹಳ್ಳ್ಯಾಗ. ಸಿಟ್ಯಾಗ ಹಂಗಾಗಲ್ಲ ನೋಡ್ರಿ, ಯಾರ ಮನೆಗೆ ಯಾರು ಬಂದೋದ್ರು ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಹಳ್ಳಿಗಳಾಗತ್ತ, ಈ ಓಣಿ ಒಟಾರ್ಗಳಾಗತ್ತ, ಅವ್ರ ಮನೆಗೆ ಯಾರೋ ಬಂದರು, ಇವ್ರ ಮನೆಗೆ ಯಾರೋ ಬಂದರು ಅಂತ ನೋಡ್ತಾರೆ. ಸೊ ಅದಕ್ಕೆ ಬೇಜಾರು ಮಾಡ್ಕೋಬೇಡ್ರಿ. ಇದು ನಿಮ್ಮ ಪರ್ಸ್ನಲ್ ಲೈಫ್. ನನ್ನನ್ನು ಕರೆದಿರಿ ಅಂತ ಮಾತಾಡೇನಷ್ಟೇ ನಾನು. ಲಕ್ಷ್ಮಿ, ಹೆಂಗಮ್ಮ ಓದಿ ಆಮೇಲೆ ಆರಾಮಾಗಿ ಮದುವೆ ಮಾಡ್ಕೋತಿ, ಹೌದಿಲ್ಲ? ಅಲ್ಲ, ನಿನಗೇನು ಅನಿಸ್ತದೆ ಹೇಳ. ಹ್ಞೂ ಮಾವ, ನನಗೂ ಅದೇ ಆಸೆ ಮಾವ. ನೀವು ಹೆಂಗೆ ಹೇಳ್ತೀರ ಹಾಗೆ ನನಗೂ ಓದ್ಬೇಕನ್ನೋದೇ ಇರುತ್ತಲ್ಲ ಆಗ. ನನ್ನ ಮಗಳು ಓದ್ತಾಳ ಅಂದ್ರೆ ಓದ್ಲಿ, ನನಗೆ ಯಾವ ಅಭ್ಯಂತರನೂ ಇಲ್ಲ. ಇನ್ನೊಂದು ವಿಚಾರ, ಸ್ವಲ್ಪ ಆದಷ್ಟು ಫೋನ್ನೇ ಮಾತಾಡೋದು, ಬೈಕಿನ ಮ್ಯಾಗ ಅಡ್ಡಾಡೋದು ಯಾವುದೂ ನೀವು ಮಾಡದೇ ಇದ್ರೆ ಒಳ್ಳೇದು. ಯಾಕಂದರೆ ಜನ 108 ಥರ ಕಟ್ಬಿಡ್ತಾರೆ. ಆಮೇಲೆ ಅಕ್ಕಿಗೂ ಅದು ಒಂಥರ ಮೈಂಡ್ ಡೈವರ್ಟ್ ಆಕೈತಿ. ಅದಕ್ಕೆ ಸ್ವಲ್ಪ ಅವೆಲ್ಲ ಅವಾಯ್ಡ್ ಮಾಡಿರಿ. ನಿಮ್ಮ ಪಾಡಿಗೆ ನೀವಿರ್ರಿ, ಅಕ್ಕಿ ಪಾಡಿಗೆ ಅಕ್ಕಿ ಇರಲಿ. ಅದಕ್ಕೋಸ್ಕರ ಅಕ್ಕಿ ನಿಮ್ಮನ್ನು ಮದ್ವೆ ಮಾಡ್ಕೋತೀನಿ ಅಂದಿದ್ರೆ ನಾನು ಇದನ್ನು ಹೇಳತ್ತಿದ್ದಿಲ್ಲ. ಅಕ್ಕಿನೂ ಓದ್ತೇನೆ ಅಂತ ಅದಾಳ. ಸೊ ಅದಕ್ಕೆ ಅಕ್ಕಿಗೆ ನೀವು ಇಷ್ಟ, ಆದರೆ ಓದೋದು ಇಷ್ಟ. ಸರಿ, ಹಂಗಿದ್ರೆ ನೀವು ಟಚ್ನಾಗಿರೋಣ. 3 ವರ್ಷದವರೆಗೂ ಕಾಯ್ತೀನಿ ಅಂದಿದ್ದಕ್ಕೆ ಈ ಹುಡುಗನಲ್ಲಿ ಏನಾರ ತೊಂದರೆ ಐತೆ ಏನೋ ಅಂತ ದಯವಿಟ್ಟು ಯಾರು ಅನ್ಕೋಬೇಡ್ರಿ. ಅಕಸ್ಮಾತ್ ಯಾರು ಅಂದರೆ ನೀವೇ ಹೇಳ್ರಿ, ನನಗೆ ಯಾವ ತೊಂದರೆನೂ ಇಲ್ಲ, ಒಳ್ಳೆ ಜಾಬ್ನಾಗೆ ಅದೀನಿ, ನಂಗೆ ಏನೂ ಪ್ರಾಬ್ಲಮ್ ಇಲ್ಲ ರೀ. ನಂಗೆ ಒಂದೇ ಏನೋ ಒಟ್ಟು ಗೊತ್ತಿಲ್ಲ, ಲಕ್ಷ್ಮಿ ನೋಡ್ತಾ ಇದ್ದಂಗೆ ಇಷ್ಟ ಆದ್ಲು, ಅಕ್ಕಿನೇ ಮಾಡ್ಕೋಬೇಕಂತ ನನ್ನ ಮನಸ್ಸಿನಾಗ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ನೋ ಯು ಡೋಂಟ್ ವರಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಫೀಲಿಂಗ್ಸ್. ಥ್ಯಾಂಕ್ ಯು ವೆರಿ ಮಚ್. ನಾನೇನು ಬರ್ತೀನಿ. ಲಕ್ಷ್ಮಿಯವರೇ ಹೋಗ್ಬರ್ತೀನಿ. ಪಾರ್ವತಿಯವರೇ ಹೋಗ್ಬರ್ತೀನಿ. ಬರ್ತೀನಿ ಗಿರ್ಜಕ್ಕರ, ಬರ್ತೀನಿ ಅತ್ತಿ ಮಾವ. ಆ ಹುಡುಗ ಯಾಕ ಬ್ಯಾಸರ ಮಾಡ್ಕೊಂಡು ಕಾಣ್ತವ ಇವ ನನಗೆ. ಏನಾರವಿಂದಪ್ಪ ನೀನು. ಅಲ್ಲ ಹುಡುಗ ಮದುವೆ ಯಾವಾಗಿದ್ರೆ ಆಗದ ಆಗಿಬಿಡ್ತಿತ್ತಲ್ಲ. ಗಿರ್ಜಕ್ಕರ, ನೀವು ಸ್ವಲ್ಪ ಸುಮ್ಮನಿರಿ, ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ. ಏನೋ ಓದ್ತೀನಿ ಅಂತ ಅದಾಳ, ಓದ್ಕೊಲಿಕ್ಕಿ ಪಾಡಿಗಕ್ಕಿ. ಮದ್ವಿ, ಮಕ್ಕಳು, ಸಂಸಾರ, ಈ ಗಂಡನ ಮನೆಯನ್ನ ಜಂಜಾಟ ಇದ್ದಿದ್ದೇ ಇದೆಲ್ಲ ಜೀವನದಾಗ. ಆಕಿ ಸ್ಟಡಿ ಲೋನ್ ಬೇರೆ ತೊಗೊಂಡಾಳ. ನಾನೇ ನನ್ನ ಸ್ವಂತ ಖರ್ಚಿನಾಗ ನಾನು ನನ್ನ ಕಾಲ ಮೇಲೆ ನಿಂತು ಓದ್ಬೇಕನ್ನೋಷ್ಟು ಸ್ವಾಭಿಮಾನ ಐತೆ ಆಕಿಗೆ. ಓದ್ಲಿ, ಏನು ತೊಂದರೆ ಇಲ್ಲ, ನೀವು ಸುಮ್ಮನಿರಿ. ನಂಗೆಲ್ಲ ಗೊತ್ತಾಯ್ತು, ಪಾರ್ವತಿ ಹೇಳಿದ್ಲು ಕಮಿಷನ್ ಸಲುವಾಗಿ ಇದು ಮಾಡ್ತಾ ಇದ್ದೀರಂತೆ. ಅದೇನೋ ಬಂಗಾರ ತಗೋಬೇಕಂತ ಇದೀರಂತೆ. ಹ್ಞೂ ನಾಯಪ್ಪ, ನೀವೆಲ್ಲ ಏನಪ್ಪ ಇದ್ದಂತಾರ. ನಾವೊಂದು ಬಂಗಾರ ಮಾಡಿಸ್ಕೋಬೇಕಂತ ಎಷ್ಟು ಆಸೆ ಪಟ್ಟು ಇಷ್ಟು ವರ್ಷ ಆಯ್ತು, ಒಂದು ತುಣಕ್ ಬಂಗಾರ ಕಾಣಕ್ಕಾಗೋದು ನನ್ನ ಕಣ್ಣಾಗ ಗೊತ್ತನು. ಅದು ಮೊನ್ನೆ ಸಂಘದಾಗ ಮಾತಾಡಿದ್ದೆ. ಏನಪ್ಪ ಅದು ಸಂಘದಾಗ ರೊಕ್ಕ ಕೊಡ್ತೀನಿ ಇದ್ರೆ 35,000 ಎಷ್ಟು ಕೊಡ್ತಾರಂತ ಲೋನ್. ವಾರ ಕಟ್ಟೋದು ನಡೀತಿತ್ತು, ನಂಗೆ ವಾರ ಕಟ್ಟಕ್ಕೆ ಏನು ತೊಂದರೆ ಇಲ್ಲ. ಅದಕ್ಕೆ ಈಗ ಒಂದು 20,000 ಕಟ್ತೀನಿ ಇಲ್ಲ. ನಿಮ್ಮ ಹತ್ರ ಸುಳ್ಳು ಹೇಳೋದೇನೈತಿ. ಅದಕ್ಕೆ ಮೊನ್ನೆ ನಾ ಕೇಳಿದಾಗ 65,000 ಇತ್ತು. ಈಗ ಬರಾಬರಿ 74,000 ಆಗಿತ್ತು ಬಂಗಾರ. ಆಭರಣ ಎಷ್ಟೈತೆ ಗೊತ್ತಿಲ್ಲ, ಕೇಳ್ಬೇಕು. ಅದಕ್ಕೊಂದು ಬೋರ್ ಮಾಡ್ಸಾರ, ಒಂದು ಏನಾರ ಒಂದು 2 ಬೋರ್ ಮಾಡ್ಸಾರ ತೊಗೊಳ್ಳೋಣ ಅಂತ ಭಾಳ ಆಸೆ ಆಗ್ಬಿಟ್ಟಿತ್ತು ನಂಗೆ. ಅಯ್ಯೋ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀರಿ? ತಗೊಳ್ಳೋ ಅಂತೀರಿ. ಬೇಕಾದ್ರೆ ನಾನು ದುಡ್ಡು ಕೊಡ್ತೀನಿ, ತೊಗೊಳ್ರಿ. ನಿಮ್ಮ ಹತ್ರ ಇದ್ದಾಗ ವಾಪಸ್ ಕೊಡ್ರಿ, ಆಯ್ತಾ? ಯಾವ ಬಡ್ಡಿ ಬಾಚಿ ಏನೂ ಇಲ್ಲ. ಬಂಗಾರ ತಗೋರಿ, ಬೇಕಾದ್ರೆ ಆಮೇಲೆ ನೀವು ನನಗೆ ನಿಮ್ಮ ಹತ್ರ ಇದ್ದಾಗ 5,000 ಆಗಲಿ 10,000 ಆಗಲಿ ಕೊಟ್ಟು ಮುಟ್ಟಿಸ್ರಲ್ಲ. ಆದರೆ ಹಂಗಂತೇಳಿ ಈಗ ಅಕ್ಕಿ ಮದುವೆ ಮಾಡಿ ಸುಮ್ಮನೆ ಅದು ಸರಿ ಅನ್ಸಲ್ಲ. ಅರವಿಂದ, ಯಪ್ಪ ನೀ ಸಣ್ಣವಾದ್ರೆ ಚಲೋ ಮಾತಾಡಿಪ್ಪ. ನನಗೇನು ಇದ್ರಾಗ ಏನು ತಿಳಿಲಿಲ್ಲ, ಅದಕ್ಕೆ ನಾ ಬೇಡ ಅಂತೇಳಿ ನಿನ್ನ ಕರೆಯಾಕೆ ಕಳಿಸಿದ್ದೆ. ನನಗೇನಕ್ಕಿನ ಮದುವೆ ಮಾಡಿ ದೌಡ್ ಇದು ಮಾಡ್ಬೇಕಂತ ಏನಿಲ್ಲ. ಪಾಪ ಯಾಕೆ ಓದ್ತೇನಂತ ಓದ್ಲಿ, ಒಂದು ಏನಾರು ನೌಕರಿ ತಗೋಲಿ, ಚಲೋ ಸಾಧನೆ ಮಾಡ್ಲಿಕ್ಕೆ. ಅಂದಂಗೆ ಮಾವರ, ನಿಮ್ಮ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೇನಿ. ಒಬ್ರು ಸ್ಪೆಷಲ್ ಡಾಕ್ಟರ್ ಬರತ್ತಾರಂತೆ. ನಾನು ನಮ್ಮ ದೊಡ್ಡ ಆಸ್ಪತ್ರೆಗೆ ಮಾತಾಡೇನಿ. ಅವರು ಹ್ಞೂ ಅಂತ ಹೇಳ್ಯಾರ. ಅಲ್ಲೇ ನಿಮ್ಮನ್ನು ಮುಂದಿನ ವಾರ ಕರ್ಕೊಂಡು ಹೋಗ್ತೀನಿ. ನೋಡಿ ಅವ್ರು ಎಷ್ಟು ದಿನದಾಗ ಸರಿ ಹೋಗ್ಬೋದು, ಅಥವಾ ಏನಾರು ಟ್ಯಾಬ್ಲೆಟ್ ಚೇಂಜ್ ಮಾಡೋದಕ್ಕೈತೆ ಏನೋ ನೋಡ್ತೀನಿ ಅಂತ ಹೇಳ್ಯಾರ. ಇವರಿಂದ ಬೇಡಪ್ಪ, ಈಗ ಸುಮಾರು ಖರ್ಚು ಎಲ್ಲ ಪಾಪ ನಿಮ್ಮ ತಂದೆಯವರು ನೀವು ಮಾಡಕತ್ತೀರಿ. ಈಗ ಮತ್ತೆ ಇದು ಅಲ್ಲೇ ಇಲ್ಲೇ ತೋರಿಸಿ ಬೇಡಪ್ಪ ಬೇಡ.
ಇರ್ಲಿ ಬಿಡ್ರಿ, ಏನಾದ್ ಜೀವಕ್ಕಿಂತ ಹೆಚ್ಚಿಂದ ಐತೆ. ನಾಳೆ ಸಾತ್ರಿ ಏನು ರೊಕ್ಕ ಹೊತ್ಕೊಂಡೋಕ್ಕೇವೆ ಅಷ್ಟು, ಇಲ್ಲೇ ಬಿಟ್ಟು ಹೋಕ್ಕೇವಿ. ಇಲ್ಲ ಅದಕ್ಕೆ ಏನಾಗೋದಿಲ್ಲ ತಗೋರಿ. ಇಷ್ಟಕ್ಕೆ ನೀವೇನು ಬೇರೆ ಯಾರು ಅಲ್ಲಲ್ಲ, ನಮ್ಮ ಮನೆಯವ್ರು ಅಲ್ಲ, ನಮ್ಮ ಅಪ್ಪಾಜಿ ಇದ್ದಂಗೆ ಅವರು. ನೀವೆಲ್ಲದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ್ರಿ ಅತ್ತಿಯಾರ. ಅಂದಂಗೆ ನಾನು ಸ್ವಲ್ಪ ನಿಮ್ಮ ಅಣ್ಣಾರ ಮನೆಗೆ ಹೋಗ್ಬರ್ತೀನಿ. ಪಾರ್ವತಿ, ಹೋಗ್ಬರ್ತೀನಿ. ಏನ ಮಾವರ ಮನೆಗೆ ಅಲ್ಲೇ ಕುಂಟ್ರಿ? ಇಲ್ಲ, ಅಲ್ಲಿ ಅದೇ ಮೊನ್ನೆ ನೋಡಿಯಲ್ಲ, ಬಂದು ಹೇಳೋದ್ರಲ್ಲ. ಓ ಹೌದಲ್ಲ, ಹಾ ಹಾ. ಅದಕ್ಕೆ ಹೊಂಟೀನಿ, ಹೋಗ್ಬರ್ತೀನಿ. ಒಬ್ಬರು ಇನ್ಸ್ಪೆಕ್ಟ್ರಿಗೆ ಬರಕ್ಕೆ ಹೇಳೀನಿ, ಬರ್ತೀನಿ ಅಂದ್ರೆ ಅಲ್ಲೇ ಸೀದಾ. ರೀ ನಾನು ಬರ್ತೀನಿ ರೀ, ಒಬ್ಬರೇ ಹೋಗಕ್ಕೆ ಹೋಗ್ಬೇಡ್ರಿ. ಯಾಕೋ ನನ್ನ ಮನ್ಸಿಗೆ ಸಮಾಧಾನ ಆಗಲ್ಲ. ನಿಮ್ಮೊಬ್ಬರನ್ನೇ ಕಳಿಸಿ, ಅದಕ್ಕೆ ನಾನು ಬರ್ತೀನಿ. ಸರಿ ಆಯ್ತು ಬಾ. ಯಾಕಂದ್ರೆ ನನಗೂ ಅತ್ತಿ ಮಾವನ್ ಮಾತಾಡ್ಸಂಗಕ್ಕೈತಿ. ಹಿಂಗಾದ್ಮೇಲೆ ಅವತ್ತು ಮಣ್ಣಿಗೆ ಹೋದಕ್ಕೆ ನಾನು ಅದಾದ್ಮೇಲೆ ಮತ್ತೆ ಅಲ್ಲಿ ಕಾಲೇ ಇಟ್ಟಿಲ್ಲ. ಇದು ಒಂದು ನೆವ ಆಕೈತಿ ಅದಕ್ಕೆ. ಸರಿ ಆಯ್ತು ಬಾ, ಹಂಗಾರೆ ಹೋಗ್ಬರೋಣಂತ. ಅಲ್ಲ ಈಗ ಯಾಕಪ್ಪ ಆ ಮನೆಗೆ ಹೊಂಟ್ರಿ? ಅದು ಅವರಿಗೆ ಅವ್ರ ಹಳೆಯನ ಮೇಲೆ ಸ್ವಲ್ಪ ಅನುಮಾನ, ಏನೋ ಅವರಿಂದನೇ ಏನೋ ತೊಂದರೆ ಆಗೈತೆ ನನ್ನ ಮಗ್ಗ ಅಂತೇಳಿ. ಆ ಕಾರಣಕ್ಕೆ ಅವ್ರು ತೋರ್ಸೋಣ ಅಂತ. ಅದನ್ನು ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಲಿ ಅನ್ನೋದು ನಿಮ್ಮ ಅಣ್ಣಾರ್ದು ಒಂದು ಇದು. ಓ ಹೌದಪ್ಪ, ಅವತ್ತ ಅನ್ನಕತ್ತಿದ್ದ ನಮ್ಮ ಅಣ್ಣ. ಅದಕ್ಕೆ ಅವನಿಗೇನು ಲಾಭ, ಇವಂಗೇನಾರ ಮಾಡಿದ್ವಿ. ಹಂಗಲ್ರಿ, ₹1 ಒಬ್ಬೊಬ್ಬ ಮನುಷ್ಯನ ಕಣ್ ಕುಗ್ತೈತಂತ. ಅದು ಆಸ್ತಿ ಏಟರ ಯಾಕಿರ್ಲಿ. ಈಗ ಒಂದು 10 ಎಕರೆ ಹೊಲ ಅಂದ್ರೆ ಕಡಿಮೆ ಆತ್ರಿ. 10 ಎಕರೆ ಹೊಲ ಅಂದ್ರೆ ಎಷ್ಟು ಆತಂತ ತಿಳ್ಕೊಂಡಿರಿ ನಿಮ್ಮ ಆಸ್ತಿ? ಅಯ್ಯೋ ಸುಮಾರು ಆತದ. ಅದು ರೋಡ್ ಸೈಡಿಗೆ ಇದ್ರೆ ಅಂತೂ ಯಾವಾಗ ರೇಟ್ ಹೆಚ್ಚಿಗೆ ಆಕೇತೋ ಕಡಿಮೆ ಆಕೇತೋ ಒಂದು ಗೊತ್ತಾಗಲ್ಲ. ಆಮೇಲೆ ಆಸ್ತಿ ಒಂದೇ ₹1,000 ಬೆಲೆ ಬಾಳಿದ್ರು ಅದು ಆಸ್ತಿನೇ ಅಲ್ಲ ಅದು. ಆಮೇಲೆ ಒಂದು ಮನಿ, ಅವ್ರದ್ದೊಂದು ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ವ್ಯವಹಾರಗಳು ಅದಾವು, ಕೆಲಸ ಅದಾವು, ಮನೆ ಟ್ರ್ಯಾಕ್ಟರ್ ಅದಾವು, ಅವು ಅವ್ರ ಕಣ್ಣು ಕುಕ್ಕ್ಯಾವು. ಹೇಳಕ್ಕಾಗಲ್ಲಪ್ಪ, ಯಾ ಆಸ್ತಿ ಯಾವಾಗ ಮನುಷ್ಯನ ಕೆಡಿಸತ್ತಂತ ಹೇಳಕ್ಕಾಗಲ್ಲ. ಆಸ್ತಿ ಇದ್ರೆ ಚಲೋ 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 ಅಂತಾರ, ಆಸ್ತಿನ ಮುಳುವಾಗಿ ಬಿಡ್ತೈತಪ್ಪ ಭಾಳ ಮಂದಿಗೆ. ಒಟ್ಟು ಏನಾರ ಆಗ್ಲಿ, ಆ ಹುಡುಗ ಮಾತ್ರ ಇದಾತ್ ನೋಡು. ಇದು ಇದು ಯಾರಪ್ಪ ಮೀನಾಕ್ಷಿ ಹೋಗ್ಯಾಳಂತ ತವ್ರ ಮನೆಗಿಂದ ಸೀದಾ ಗಂಡನ ಮನೆಗೆ ಹೋಗ್ಯಾಳಂತ. ಹೋಗಿ 2 ದಿನ ಆತಂತ. ಆಮೇಲೆ ಅದೇನಪ್ಪ ಅದು ಅವ್ರ ಅದೇ ಅಳಿಯ ಅಂದ್ರಲ್ಲ, ದೆವ್ವ 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 ಅಂತ ಚೀರೋದು, ದೆವ್ವ ಬಂದೈತಿ ಅಂತೇಳಿ ಕೂಗಾಡೋದು, ದೆವ್ವ ಐತಿ ನಿಮ್ಮ ಮಗ ದೆವ್ವ ಆಗಿ ಬಂದಾನ ಅಂತೇಳಿ ಏನೇನೋ ಒಂಥರ ಮಾಡ್ತಾರಂತ. ಅಂದರೆ ಮೀನಾಕ್ಷಿ ಅವ್ರು ಅವ್ಗೆ ಹೇಳತ್ತಾಳ ಫೋನ್ಯಾಗ. ಹಾಗಾಗಿ ಅನು ಗೊತ್ತಾಗೈತಲ್ಲ ಅಲ್ಲೇ ಇರೋಕ್ಕೆ. ಅನು ನನ್ನ ಮುಂದೆ ಅಂದ್ಲ. ಹೌದಾ, ಆಮ್ಯಾಗ ದೆವ್ವಕ್ಕನ ಈಗ ಯಾರಿಗೆ ಗೊತ್ತವ? ಅವರೇ ಏನೋ ಭ್ರಮೆ ಆಗಿರ್ಬೋದು, ದೆವ್ವ ಆಗಿದ್ರು ಆಗಿರ್ಬೋದು. ಹೆಂಗೆ ಹೇಳಕ್ಕಾಕೈತಿ? ಅದು ಕರೆ ಅನ್ನ.